ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಮಕ್ಕಳನ್ನು ಫಸ್ಟ್ ಕಂಟಿನ್ಯೂ ಮಾಡಕತ್ತೀನಿ. ಈಗ ನೋಡ್ತಾ ಇವಾಗ ಪುರಿ ಮಾಡಂತಂದಾರ. ಸೊ ಪುರಿ ಮಾಡತ್ತೀನಿ, ಬಟಾಟೆ ಕುರ್ಮಾ ಮಾಡತ್ತೀನಿ. ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಈ ರೆಸಿಪಿನ. ಸೊ ಬನ್ನಿ, ಇನ್ನೇನಾದರೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಫಸ್ಟಿಗೆ ಆಲೂಗಡ್ಡೆನ ಬೇಯಿಸೋಕ್ಕಿಟ್ಟೀನಿ. ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ, ಅವನ್ನ ಬೇಯಿಸೋಕ್ಕಿಟ್ಟೀನಿ. ಸೊ ಬಟಾಟೆ ಕುರ್ಮಾ ಮಾಡೋಕ್ಕೆ ಫಸ್ಟೇ ಬೇಕಾಗಿರೋದು ಆಲೂಗಡ್ಡೆ. ಸೊ ಹಂಗೇ ಇವಾಗ ಅದನ್ನು ಒಂದಿಷ್ಟು ಕುದಿಸ್ಕೊಂಡು ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ. ನಾನು ಯಾವ ಥರ ಮಾಡ್ತೀನಿ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳಕತ್ತೀನಿ. ಇದ್ರ ಜೋಡಿ ಪುರಿ ಜೋಡಿ ಬೇಕಂದ್ರೆ ಬೆಟ್ಗೆರಿ ಚಟ್ನಿ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಕೂಡ ನಾವು ಮಾಡ್ಕೋಬಹುದು. ಬಟ್ ನಮ್ಮ ಮನೆಯೊಳಗೆ ಬೆಟ್ಗೆರಿ ಚಟ್ನಿ ಬ್ಯಾಡ್ ಅಂದರು. ಸೊ ಹಾಗಾಗಿ ಕುರ್ಮಾ ಮಾಡೋಣ. ನಾನು ಇವಾಗ ಕುರ್ಮಾ ಮಾಡಕತ್ತೀನಿ ಫ್ರೆಂಡ್ಸ. ಫಸ್ಟಿಗೆ ಒಂದು ಪಾತ್ರೆ ಇಟ್ಕೋಬೇಕು. ಪಾತ್ರೆ ಕಾದ ನಂತರ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ನೀವು ಬೇಕಂದ್ರೆ ತುಪ್ಪನೂ ಹಾಕೋಬೋದು, ಇತ್ತಂದರೆ. ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಬೇಕಂತಲೇ ಏನಿಲ್ಲ. ಇದಕ್ಕೆ ಆಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಚಕ್ಕೆ, ಒಂದು ಲವಂಗ. ನೀವು ಬೇಕಂದ್ರೆ ಪಲಾವ್ ಹಾಕೋಬೋದು. ನಾನು ಚಕ್ಕೆ ಲವಂಗ ಹಾಕ್ಕೊಂಡೀನಿ, ಪಲಾವ ಸ್ಕಿಪ್ ಮಾಡೀನಿ. ಸೊ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಣ್ಣದಾಗಿರೆ ಕಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಉದ್ದುದ್ದಾಗಿರೆ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು ಫ್ರೆಂಡ್ಸ್. ಫುಲ್ ಫ್ರೈ ಮಾಡಬಾರ್ದು, ಸ್ವಲ್ಪ ಅದು ಏನಂತಾರಲ್ಲ ಗೊತ್ತಾಗುತ್ತದೆ ಬೆಂದದ ತಂಕೇರಿ. ಸೊ ಆಮೇಲೆ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ. ಒಂದು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಇದನ್ನು ಟೊಮೆಟೊ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪನ್ನ ಹಾಕಬೇಕು ಫ್ರೆಂಡ್ಸ. ಉಪ್ಪನ್ನ ಹಾಕಿದ್ರೆ ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಜಲ್ದಿ ಬೇಯ್ತದೆ, ಟೊಮೆಟೊ ಸಾಫ್ಟ್ ಆಗ್ತೈತಿ ಉಪ್ಪು ಹಾಕಿದ್ರೆ. ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕ್ಕೊಂಡ್ರೆ ನಾನು ಇವಾಗ ಏನಪ್ಪ ಅಂತಂದ್ರೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಆಮೇಲೆ ಅರಿಶಿನ ಪುಡಿ ಎಲ್ಲನೂ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಗರಂ ಮಸಾಲ, ಧನಿಯಾ ಪುಡಿ ನಿಂಬಲ್ಲಿ ಇತ್ತಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಗರಂ ಮಸಾಲ ಹಾಕ್ಕೊಂಡ್ರೂ ನಡೆಯುತ್ತೆ. ಇವಾಗ ಇದನ್ನೆಲ್ಲ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಬೇಸಿಕ್ ಮಸಾಲ. ಇವಾಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ. ಮಿಕ್ಸ್ ಮಾಡಿ 1 ನಿಮಿಷ ಅದು ಎಣ್ಣೆ ಒಳಗೆ ಬೇಯಬೇಕು. ನೋಡ್ತಾ ಇರ್ಬೋದು, ಇವಾಗ ಬೇಯಬೇಕು. ಇವಾಗ ನಾನು ಫ್ರೆಂಡ್ಸ್ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಏನೇನಂತಂದ್ರೆ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ಕೊಬ್ಬರಿ ಸ್ವಲ್ಪನ ಮಿಕ್ಸರ್ಗೆ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಇದಕ್ಕೆ ಅದೇ ಮೇಯ್ನ್ ಕುರ್ಮಕ್ಕೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ಮಿಕ್ಸರ್ಗೆ ಹಾಕ್ಕೊಂಬಂದೆ ಫ್ರೆಂಡ್ಸ್. ಇವಾಗ ಇದನ್ನು ನೀಟಾಗಿ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬಂದು ಅದನ್ನ ಸೈಡೆಲ್ಲ ಎಣ್ಣೆ ಬಿಡಬೇಕು ಫ್ರೆಂಡ್ಸ್. ಯಾಕಂದರೆ ಎಲ್ಲನೂ ಹಸಿದು ಹಾಕಿರ್ತೇವಲ್ಲ. ಸೊ ಹಾಗಾಗಿ ಎಲ್ಲ ನೀಟಾಗಿ ಎಲ್ಲ ಸೈಡೆಲ್ಲ ಎಣ್ಣೆ ಬಿಡಬೇಕು. ಅಲ್ಲಿವರೆಗೆ ಅದನ್ನು ಕೈ ಬಿಡದೇ ತಿರುಗಿಸ್ತಾ ಇರಬೇಕು. ಯಾಕಂದ್ರೆ ಸ್ವಲ್ಪ ಕೊಬ್ಬರಿ ಹಾಕಿರೋದ್ರಿಂದ ತಳ ಅಂಟೋ ಚಾನ್ಸಸ್ ಭಾಳ ಇರುತ್ತೆ, ಅದಕ್ಕೋಸ್ಕರ. ಇವಾಗ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ನಾನು ನೀರನ್ನ ಹಾಕಿದ್ನಿ. ಯಾಕಂದ್ರೆ ಅದು ರಸ ಎಲ್ಲ ಸ್ವಲ್ಪ ನಮ್ಮದು ಮಿಕ್ಸರ ಒಂದಿಷ್ಟು ಡ್ಯಾಮೇಜ್ ಆಗೈತಿ. ಅದು ಒಂದು ಪ್ಲೇಟ್ ಕೆಳಗಿಟ್ಟೆ ಅಂದ್ರೆ ಅದು ರಸ ಎಲ್ಲ ಸೋರ್ತೈತಿ. ಸ್ವಲ್ಪ ಮಿಕ್ಸರ್ಗೆ ಏನಂತಾರೆ ಹೋಲಿ ಬಿದ್ದಂಗೆ ಆಗೈತಿ. ಸೊ ಹಾಗಾಗಿ ಅದನ್ನು ಅದ್ರೊಳಗೆ ಆ್ಯಡ್ ಮಾಡಿಕೊಂಡೆ. ಇವಾಗ ಚೆಂದಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆಂದಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅದು ಉಪ್ಪನ್ನ ಹಾಕಿನಿ ಸ್ವಲ್ಪ ಸ್ಕಿಪ್ ಆಗೈತೆ, ಅದು ನೋಡ್ತಾ ಇರ್ಬೋದು ಇಲ್ಲಿ. ಇವಾಗ ಇದೆಲ್ಲ ಸೈಡೆಲ್ಲ ಎಣ್ಣೆ ಬಿಟ್ಟು ಬೆಳಕ ಆಮೇಲೆ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡು ಅದು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಜೊತೆ ನಮ್ಮ ಮನೆಯೊಳಗೆ ಬೀನ್ಸ್ ಹತ್ತಿ ನೋಡಿ ಫ್ರೆಂಡ್ಸ್, ಏನಂತಾರೆ ಬಟಾಣಿ ಇದ್ದು ಅವನು ಬಟಾಣಿನ ಹಾಕ್ಕೊಂಡಿದ್ದೀನಿ. ಕುರ್ಮಕ್ಕೆ ಬಟಾಣಿ ಜೋಡಿ ಬಟಾಣಿ ಇದ್ರೇ ಮಸ್ತ್ ಆಗುತ್ತೆ ಫ್ರೆಂಡ್ಸ್. ನೀವು ಬೇಕಂದರೆ ಇದಕ್ಕೆ ಬೀನ್ಸ್ ಹಾಕೋಬೋದು, ಕ್ಯಾರೆಟ್ ಹಾಕೋಬೋದು. ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಹಾಕ್ಕೊಂಡು ಮಾಡ್ಬೋದು. ನಾನು ಸದ್ಯಕ್ಕೆ ಇವೆರಡನ್ನ ಹಾಕಿ ಮಾಡ್ಕೊಳಕತ್ತೀನಿ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆಂದಾಗಿ ಎಲ್ಲ ಬಟಾಟಿಗೆ ಆಮೇಲೆ ಬಟಾಣಿಗೆ ಎಲ್ಲ ಖಾರ, ಉಪ್ಪು, ಅರಿಶಿನ ನಾವೇನೇನು ಮಸಾಲೆ ಹಾಕ್ಯವಲ್ಲ ಅದನ್ನೆಲ್ಲ ಮಸಾಲೆ ಹಾಕಿರ್ತೇವಲ್ಲ ಅದೆಲ್ಲ ಹತ್ತಬೇಕು. ಅಲ್ಲಿ ನೀಟಾಗಿ ಮಿಕ್ಸ್ ಮಾಡಿ
ಒಂದು ನಿಮಿಷ ಅದು ಎಣ್ಣೆ ಒಳಗೆ ಕುದಿಯಾಕ್ಬಿಟ್ಟು ಆಮೇಲೆ ಇದು ಕುರ್ಮ ಏನಪ್ಪ ಅಂತಂದ್ರೆ ಕುರ್ಮ ಅಂತಂದ್ರೆ ಸ್ವಲ್ಪ ತೆಳುವಿರ್ಬೇಕು ಫ್ರೆಂಡ್ಸ್. ಗಟ್ಟಿ ಆತಂದ್ರೆ ಚಲೋ ಆಗಂಗಿಲ್ಲ. ಗಟ್ಟಿ ಬಟಾಟಿ ಪಲ್ಯಕ್ಕದು ಆಯ್ತಂದ್ರೆ ಸ್ವಲ್ಪ ಬಟಾಟಿ ಏನಂತಾರಲ್ಲ ಗಟ್ಟಿದು ನಡೆಯುತ್ತೆ. ಪುರಿಗೆ ಮಾತ್ರ ಸ್ವಲ್ಪ ತೆಳು ಬೇಕು ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನಾನಿಲ್ಲಿ ಸಕ್ಕರೆನ ಹಾಕೀನಿ. ಟೇಸ್ಟಿಗೋಸ್ಕರ ಸಕ್ಕರೆನ ಹಾಕಿದ್ದೀನಿ ಬಟಾಟಿಗೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತಂತ ಸಕ್ಕರೆನ ಯೂಸ್ ಮಾಡಿ. ಫೈನಲಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನಾನು ಬಟಾಟಿ ಕುರ್ಮ ಯಾವ ಥರ ಬಂತಂತ. ಕಲರ್ಫುಲ್ಲಾಗಿ ಬಟಾಟಿ ಕುರ್ಮ ಈ ಥರ ಬಂತು ಫ್ರೆಂಡ್ಸ್. ನಿಮಗೂ ಇಷ್ಟ ಆಯ್ತು ಅಂತ ಅಂದ್ಕೋತೀನಿ. ಸೂಪರಾಗಿ ಬಂದಿತ್ತು. ಇವಾಗ ಸ್ವಲ್ಪ ಉಪ್ಪನ್ನ ಹಾಕೀನಿ ಫ್ರೆಂಡ್ಸ್. ನನಗೆ ಯಾಕೋ ಉಪ್ಪು ಕಡಿಮೆ ಅನಿಸಿತ್ತು, ಹಾಗಾಗಿ ಉಪ್ಪನ್ನ ಹಾಕೀನಿ. ಇವಾಗ ಒಂದು 2ರಿಂದ 3 ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಬಟಾಟಿ ಕುರ್ಮ ರೆಡಿ ಆಗುತ್ತೆ. ಇವಾಗ ಒಂದು ಸಲ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಉಪ್ಪು ಹಾಕಿರ್ತೀನಲ್ಲ, ಹಾಗಾಗಿ ನೋಡಿ ಎಷ್ಟು ನೋಡಿ ಫ್ರೆಂಡ್ಸ್, ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿಯಾಕೆ ಬಿಡ್ತೀನಿ. ನಾನಿಲ್ಲಿ ವಾಯ್ಸ್ ಓವರ್ ಕೊಡತ್ತೀನಿ ಫ್ರೆಂಡ್ಸ್. ನಮ್ಮ ಕೆಳಗಿನ ಓನರ್ ಸ್ವಲ್ಪ ಅವ್ರು ಆವಾಜ್ ಮಾಡಾಕತ್ತಾರ. ಏನು ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ವಾಯ್ಸ್ ಓವರ್ ಕೊಡಬೇಕಂದ್ರೆ, ವಿಡಿಯೋ ಮಾಡಬೇಕಂದ್ರೂ. ಇರಲಿ. ಇವಾಗ ಫ್ರೆಂಡ್ಸ್ ಹಿಟ್ಟನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆಂದಾಗಿ ಗಟ್ಟಿಯಾಗಿ ನಾದಬೇಕು ಫ್ರೆಂಡ್ಸ್. ಹಿಟ್ಟು ನಾದಕ್ಕೆ ನಾನು ಏನೇನು ಹಾಕೀನಿ ಅಂತಂದ್ರೆ ಉಪ್ಪು, ಸ್ವಲ್ಪ ಸಕ್ಕರೆ, ಕಲರ್ಗೋಸ್ಕರ ಸಕ್ಕರೆ ಹಾಕೀನಿ ಫ್ರೆಂಡ್ಸ್, ಮತ್ತು ಎಣ್ಣೆ, ಮೈದಾ ಹಿಟ್ಟು ಇಷ್ಟನ್ನ ಹಾಕಿ ಕಲಸಿಟ್ಟೀನಿ ಒಂದು ಅರ್ಧ ತಾಸು ಫ್ರೆಂಡ್ಸ್. ನಾನು ಏನು ಸೋಡಾ ಯೂಸ್ ಮಾಡೋಂಗಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ಎಷ್ಟು ಚಂದ ಉಬ್ಬಿ ಬರತ್ತವು. ಸಕ್ಕರೆ ಹಾಕಿದ್ರೆ ಕಲರು ಚಲೋ ಬರ್ತೈತಿ. ಮತ್ತು ಸ್ವಲ್ಪ ಗಟ್ಟಿಗೆ ನೆನೆಸಿದ್ರೆ ಫ್ರೆಂಡ್ಸ್ ಪುರಿ ಈ ಥರ ಉಬ್ಬಿ ಸಾಫ್ಟಾಗಿ ಬರ್ತಾವೆ. ನೋಡಿ ಎಷ್ಟು ಚಂದ ಬರತ್ತವಂತ ಪುರಿ. ನನಗೆ ಕುರ್ಮಕ್ಕಿಂತ ಪುರಿನೇ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ ಇವಾಗಷ್ಟು ಪುರಿನ ಮಾಡ್ಕೋತೀನಿ. ನೋಡಿ ಫೈನಲಿ ಆಗಿ ಇಷ್ಟು ಪುರಿ ಅದು. ಇವಾಗ ಕುರ್ಮನೂ ರೆಡಿ ಆಯಿತು, ಪುರಿನೂ ರೆಡಿ ಆಯಿತು ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ತಾಟ ಹಚ್ಕೊಡ್ತೀನಿ. ನೋಡೋಣ. ಅವ್ರೇನು ಟೇಸ್ಟ್ ಏನು ಹೇಳಂಗಿಲ್ಲ, ಸುಮ್ಮನೆ ತಿಂತಾರೆ ಅವರು. ನಾನು ತಿಳ್ಕೊಳ್ದೆ ಯಾವ ಥರ ಅಂತಂದ್ರೆ ಸುಮ್ಮನೆ ತಿಂದ್ರೆ ಟೇಸ್ಟ್ ಆಗ್ಯದಂತ, ಇಲ್ಲ ಕಮೆಂಟ್ ಮಾಡ್ತಾರೆ ಫ್ರೆಂಡ್ಸ್ ಅವರು ಏನಾದರೂ ಕಡಿಮೆ ಬಿತ್ತಂದ್ರೆ. ಫೈನಲಿ ನೋಡಿ ಪುರಿ ಮತ್ತು ಕುರ್ಮ ಈ ಥರ ಇತ್ತು. ಹಂಗೆ ಊಟ ಮಾಡಿ ಫ್ರೆಂಡ್ಸ್. ಈ ಪುರಿ ಮಾಡೋಣ, ನಾಷ್ಟ ಮಾಡೋಣ ಸಿಕ್ಕಾಪಟ್ಟೆ ಬಾಂಡೆ ಬೀಳ್ತಾವೆ ಫ್ರೆಂಡ್ಸ್. ಅಷ್ಟು ತೊಳೆದು ಫೈನಲಿ ಪಾತ್ರೆನ ತೊಳೆದಿಟ್ಟೆ ಫ್ರೆಂಡ್ಸ್. ತೊಳೆದು ಕಸ ಗುಡಿಸಿ ಇವತ್ತಿನ ಡೇ ಇಷ್ಟೆಲ್ಲ ಕಂಪ್ಲೀಟ್ ಆದಂಗೆ ಅನಿಸ್ತೈತಿ ಫ್ರೆಂಡ್ಸ್ ನನಗೆ. ಸಂಜೆ ಕಡಿಸಿ ಬಾಂಡೆ ತೊಳೆದು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿದ್ರೆ ಓಕೆ ಫ್ರೆಂಡ್ಸ್. ಬಾಯ್.